ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ಶ್ರೀ ಗುರುಭ್ಯೋ ನಮಃ. ದೇವಿ ಮಹಾತ್ಮೆ 1ನೇ ಅಧ್ಯಾಯ 24ನೆಯ ಪದ್ಯ. ಇಪ್ಪರಾಸಭೆಯೊಳಗೆ ಶಿವರೂಪೊಪ್ಪಿ ಪಂಚಾನನವು ದಶಭುಜ ವಿಪತೋಳಲಿ ಶೂಲಡಮರುಗ ಚಂದ್ರಹಾಸಗಳು ಕಪ್ಪು ಕೊರಳದು ಪಾರ್ವತಿಯು ಎರಡಿಪ್ಪಣಿಲ್ಲವು ಉಳಿದವೆಲ್ಲವು ತಪ್ಪದಲೆ ಸಾರೂಪ್ಯ ಪದದವರಿದ್ದರ ಸಭೆಯಲ್ಲಿ. ಆ ಸಭೆಯಲ್ಲಿ ಸಾರೂಪ್ಯ ಪದದವರು ಕೂಡ ಇದ್ದಾರೆ ಅಂತ ಇಲ್ಲಿ ವರ್ಣನೆಯನ್ನು ಮಾಡ್ತಕ್ಕಂಥವ್ರೆ. ಆ ಒಂದು ಸಾಲೋಕ್ಯ ಆಯಿತು, ಸಾಮೀಪ್ಯ ಇರ್ತಕ್ಕಂಥವರಾಯಿತು. ಈ ಸಾರೂಪ್ಯ, ಈಗ ಒಂದು ಗ್ರಾಮ ಇದೆ, ಗ್ರಾಮದ ಹತ್ತಿರಕ್ಕೆ ಬಂದಿದ್ದೀವಿ, ಗ್ರಾಮದ ಒಳಗೆ ಬಂದಿದ್ದೀವಿ, ಗ್ರಾಮದ ಒಬ್ಬ ಮನೆ ಇದೆ, ಆ ಮನೆಯ ಒಳಗೆ ಹೀಗೆ ಲೋಕ್ಯ, ಆ ಲೋಕಕ್ಕೆ ಬಂದಿದ್ದೀವಿ, ಸಾಮೀಪ್ಯ ಹತ್ತಿರಕ್ಕೆ ಬಂದಿದ್ದೀವಿ, ಸಾರೂಪ್ಯವೇ ಆಗಿದೆ, ಅದೇ ರೂಪನೇ ಇದೆ, ಆದರೆ ಅದೇ ಆಗಿಲ್ಲ ಇನ್ನು. ಇದು ಆ ಸಾಧನೆ ಹೀಗೆ ನಡೀತದೆ ಅಂತ. ಅವ್ರು ಹೇಗಿದ್ದಾರೆ ಅಂದರೆ ಇಪ್ಪರಾಸ ಶಿವರೂಪಿ, ಶಿವನಂಗೆ ಹೆಂಗೆ ಶಿವ ಇದ್ದಾನೋ ಹಾಗೆ ಇದ್ದಾವೆ. ಪಂಚಾನನವು 5 ಮುಖಗಳಿದ್ದಾವೆ, ದಶಭುಜಗಳಿದ್ದಾವೆ, ವಿಪ್ಪತೋಳಲಿ ಶೂಲ ಡಮರುಗ ಚಂದ್ರಹಾಸಗಳು, ಕಪ್ಪು ಕೊರಳದು ಪಾರ್ವತಿಯ ಎರಡಿಪ್ಪಣಿಲ್ಲವು ಉಳಿದವೆಲ್ಲವೂ ತಪ್ಪದೆಲ್ಲ ಸಾರೂಪ್ಯ ಪದವಿ, ಅದೇ ರೂಪ. ಇಲ್ಲಿ ಸಾಂಕೇತವಾಗಿ ಇಲ್ಲಿ ಪಂಚಾನನವು 5 ಆನನಗಳು, 5 ಮುಖಗಳು ಕೊಟ್ಟಿದ್ದಾರೆ. ಈ 5 ಮುಖಗಳು ಒಂದೊಂದು ಮುಖಕ್ಕೆ ಒಂದೊಂದು ಅರ್ಥ ಇದೆ. ಈಗ ನಾವು ಸ್ಥೂಲವಾಗಿ ಹಾಗೆ ಗಮನಿಸಿದರೆ ಪಂಚೇಂದ್ರಿಯಗಳಿದ್ದಾವೆ, ಮತ್ತು ದಶಭುಜಗಳು 10 ಭುಜಗಳು. 10 ಭುಜಗಳೇವು? ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇವು 10 ಇದ್ದಾವೆ. ಇದು ಇರ್ತಕ್ಕಂಥ ಇವೆಲ್ಲವನ್ನು ಅದು ವರ್ಣನೆ ಮಾಡ್ತಾ ಇದೆ. ಕಪ್ಪ ಕೊರಳದು, ಅಲ್ಲಿ ಕಪ್ಪಾಗಿರ್ತಕ್ಕಂಥ ಕೊರಳು ಆ ಶಿವನನ್ನು ವರ್ಣನೆ ಮಾಡ್ತಾರೆ. ಗೌಪ್ಯವಾಗಿರ್ತಕ್ಕಂಥ ರಹಸ್ಯ ಎಷ್ಟೋ ಇದೆ, ಒಳಗಡೆ ಇದೆ. ಈ ರೀತಿ ಆ ಶಿವನ ರೂಪ ರೀತಿಯಲ್ಲೇ ಇದ್ದಾರೆ. ಆ ಚೈತನ್ಯ ಏನಿದೆ ಆ ಚೈತನ್ಯ ರೂಪಕ್ಕೆ ಮಾರ್ಪಾಡಾಗ್ತಾ ಇದ್ದಾರೆ. ಅಂದರೆ ಯಾವಾಗ ಮೌನ ಒಂದು ಧರಿಸ್ತೀವಿ ಅದು ನಿಜವಾಗಲೂ ಪರಮಾತ್ಮನಡಿಗೆ ಒಯ್ತದೆ ಅಂತ. ಇಲ್ಲಿ ರೂಪಕಲ್ಪನೆ ಮಾಡಿ ಹೇಳಿದರೆ, ಆ ಚೈತನ್ಯಕ್ಕೆ ಒಂದು ರೂಪಕಲ್ಪನೆ ಮಾಡಿ ಹೇಳಿದರೆ ಅಷ್ಟೇ ವಿನಃ ಆ ಚೈತನ್ಯವೇ ದಿವ್ಯ ಆತ್ಮಸ್ವರೂಪವೇ, ಆತ್ಮಜ್ಞಾನವೇ ಇಲ್ಲಿ ಹೇಳ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು, ಈ 2 ಪದ್ಯಗಳು ಬಹಳ ಮುಖ್ಯವಾಗಿದ್ದಾವೆ, 25 ಮತ್ತು 26. ಅವೆರಡನ್ನೂ ಕೂಡ ಇಲ್ಲಿ ತಗೊಂಡ್ರೆ ಬಹಳ ಸಂತೋಷ ಆಗ್ತದೆ ಅಂತ. ಈ ಒಂದು ಪದ್ಯಕ್ಕೂ ಕನೆಕ್ಷನ್ ಬಹಳಷ್ಟು ಇದೆ. ರತ್ನ, ಈಗ 25ನೇ ಪದ್ಯ. ರತ್ನದಳಿಗೆಯೊಳಗಳಾರತಿ ನಿತ್ಯ ಮಂಗಳೆ ಗೌರಿ ದೇವಿಯು ಎತ್ತಿ ಶಿವನಿಗೆ ಬೆಳಗಿದಳು ಜಯ ಜಯವು ವಿಜಯವೆನುತ. ಪ್ರತ್ಯಗಾತ್ಮನೆ ಪರಮಪರತರ ಸತ್ಯವಸ್ತು ಸನಾಥ ವಿಶ್ವೋತ್ಪತ್ಯ ಸಕಲ ಬ್ರಹ್ಮವೇ ಎಂದರಿಹಿದಳು ಶಿವನ. ಆ ಶಿವನನ್ನು ನೀನು ಪ್ರತ್ಯೇಗಾತ್ಮನಿದ್ದೀಯಾ, ಪ್ರತ್ಯೇಕಾತ್ಮ ಸಾಕ್ಷಿ ಭಾವದಲ್ಲಿದ್ದೀಯಾ, ಸಾಕ್ಷಿ ನೀನೇ ಇದ್ದೀಯಾ. ಪರಮಪರತರ ವಸ್ತು, ಅದಕ್ಕಿಂತ ಉನ್ನತವಾದ ವಸ್ತು ಯಾವುದಿಲ್ಲ, ನೀನೇ ಅಂಥೇಳಿ. ಸತ್ಯವಸ್ತು, ಸತ್ಯ ಅಂದರೆ ಸುಳ್ಳು ಅಂದರೆ ನಾವು ಮಾತಾಡೋದೆಲ್ಲವೂ ಸುಳ್ಳೇ. ಸತ್ಯ ಅಂದ್ರೇನು, ಸತ್ಯವಸ್ತು ಅಂದ್ರೇನು? ಈಗ ಮಾತಾಡ್ತೀವಿ, ಅವೆಲ್ಲವೂ ಕೆಲವು ಸುಳ್ಳೇ. ಹೇಗಂದರೆ ನಾನು ಚೆನ್ನಾಗಿದ್ದೀನಿ ಅಂತೀವಿ, ಹಿಂಗೆ ಇರ್ತೀವ, ಇರೋದಿಲ್ಲ, 4 ದಿವಸಕ್ಕೆ ಶರೀರ ಹೋಗುತ್ತೆ, ಮುಗೀತು. ನಾವು ಮಾತಾಡೋದೆಲ್ಲ ಅಸತ್ಯನೇ. ಸತ್ಯ ಅಂದರು ಆ ಇರ್ತಕ್ಕಂಥದ್ದು ಒಂದೊಂದೇ.
ಅಹಂ ಬ್ರಹ್ಮಾಸ್ಮಿ ಇದು ಸತ್ಯ. ಇದನ್ನು ನಾವು ಹೇಳೋದಿಲ್ಲ, ನಾನಂಥವನು ನಾನಿಂಥವನು ಹೀಗೆ ಹೇಳ್ತೀವಿ ನಾವು. ಇದನ್ನು ನಮಗೆ ಕಲಿಸೂ ಇಲ್ಲ, ಅದನ್ನು ಇಲ್ಲಿ ಕಲಿಸ್ತಾ ಇದ್ದಾರೆ. ಸತ್ಯ ವಸ್ತು ಅಂದರೆ ನೀನು ಶಾಶ್ವತವಾಗಿರ್ತಕ್ಕಂಥವನು, ಇದು ಸತ್ಯದ ವಾಕು. ಅಹಂ ಬ್ರಹ್ಮಾಸ್ಮಿ, ನಾನೇ ಭಗವಂತ, ನಾನೇ ದೇವರು, ಆ ಎಲ್ಲ ಶಕ್ತಿಗಳು ನನ್ನಲ್ಲೇ ಇವೆ, ಇದು ಸತ್ಯ. ನಾವೇನು ನಾನು ನಿಕೃಷ್ಟ, ನಾನು ಇಷ್ಟೇ, ನನಗೇನು ಇಲ್ಲ ಅನ್ನುವಂಥ ಹೇಳೋ ಭಾವ ಇದೆ. ಇವೆಲ್ಲ ಅಸತ್ಯನೇ. ಅಸತ್ಯ ವಸ್ತುದಲ್ಲಿ ನಾವಿದ್ದೀವಿ. ಸತ್ಯ ವಸ್ತು ಅಂದರೆ ಚೇತನ ಸ್ವರೂಪವಾಗಿ ಯಾವಾಗಲೂ ಎಲ್ಲದಕ್ಕೂ ಬೆಳಕು ಕೊಡ್ತಕ್ಕಂಥ ಒಂದು ಶಕ್ತಿ ಚೇತನ ಏನಿದೆ ಅದು ನಮ್ಮೊಳಗಿದೆ. ಅದನ್ನು ಆ ಜಗನ್ಮಾತೆ ಗುರುತಿಸಿ ಜಯ ಜಯತು. ಯಾವಾಗ ನೀವು ನಿಮ್ಮ ಒಳಗಿರ್ತಕ್ಕಂಥ, ನಾವು ನಮ್ಮ ಒಳಗಿರ್ತಕ್ಕಂಥ ಆತ್ಮ ಚೈತನ್ಯವನ್ನು ದರ್ಶನ ಮಾಡಲಿಕ್ಕೆ ಅನುವು ಮಾಡಿಕೊಳ್ತೇವೋ ಆಗ ಆ ಜಗನ್ಮಾತೆ ಬೆಳಗುತ್ತಾಳೆ ಅಂತ ಹೇಳ್ತಾರೆ. ಜಯ ಜಯತು ಜಯ ವಿನುತ ಗೌರಿ. ಇದು ಎಷ್ಟು ಸ್ವಾರಸ್ಯಕರವಾಗಿದೆ ಅಂದರೆ ಅದು ಹೇಳಲಿಕ್ಕೆ ಅಸಾಧ್ಯ ಇಲ್ಲ. ಯಾಕಂದರೆ ಒಂದೊಂದು ಪದ್ಯದಲ್ಲಿ ಒಂದೊಂದು ವಿಶೇಷತೆಯನ್ನು ಇಟ್ಟಿದ್ದಾರೆ. ಈ ಒಂದು 25ನೇ ಪದ್ಯದಲ್ಲಿ ಯಾರು ಆ ತನ್ನತನವನ್ನು ತಿಳ್ಕೊಂಡು ಯಾರು ಆ ಆತ್ಮದ ಸ್ವರೂಪ ಒಳಗೆ ಇಳಿತಾರೋ ಆವಾಗ ಆ ಜಗನ್ಮಾತೆ ಜಯ ಜಯಿತು ಅಂದರೆ ಬೆಳಗುತ್ತಾಳೆ ಅಂತ ಇಲ್ಲಿ ವರ್ಣನೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಆ ಸತ್ಯವಸ್ತು ನಾನೇ, ಆ ಪರಬ್ರಹ್ಮ, ಆವಾಗ ನಿಮಗೆ ಹೊಗಳಿಕೆಯಾಗಲಿ ಎಲ್ಲವೂ ಕೂಡ ಅದು ಬರ್ತಕ್ಕಂಥದ್ದು ಈ ಒಂದು ಸ್ಥಿತಿಯಿಂದ ಅಂತ ಈ ಒಂದು ಪದ್ಯದಲ್ಲಿ ಬಹಳಷ್ಟು ರಮ್ಯವಾಗಿ ಹೇಳಿದ್ದಾರೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.